ಸಂಘಟನೆಗೆ ಕಾರಣ ಏನು, ಈ ಸಂಘಟನೆ ಹುಟ್ಟಾಕ ಕಾರಣ ಏನು ಅಂತಂತಂದ್ರೆ ನಿಮ್ಮ ಜಿಲ್ಲೆಯಲ್ಲೇ ಆದಂತ ನಮ್ಮ ನಾಗಪ್ಪ ಪಂಡಿವಡ್ಡಿ ಅವರು ನಮ್ಮ ಕಾರ್ಯದರ್ಶಿಯಾಗಿ ಇವತ್ತು ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಘಟನೆ ಹುಟ್ಟಾಕ ಮೊದಲನೇ ಕಾರಣ ಪ್ರಥಮ ಬಾರಿಗೆ ಅವರೇನೆ ಸಂಘಟನೆ ಹುಟ್ಟಾಕಿ. ಹಾಗಾಗಿ ಎಲ್ಲರೂ ದಯವಿಟ್ಟು ಚಪ್ಪಾಳೆ ಮೂಲಕ ಇವತ್ತು ಸಂಘಟನೆ ಉತ್ಪನ್ನವಾಗಿದ್ದು ನಾಗಪ್ಪ ಪಂಡಿವಡ್ಡಿ ಅವರು ನಾವು ಇಬ್ಬರು ಕೈ ಜೋಡಿಸಿ ಜೊತೆಗೆ ನಮ್ಮ ಬೇಬಿ ರಾಣಿ ಮೇಡಮ್ ಅವರು ನಮ್ಮ 3 ಜನ ಸೇರಿ ಸಂಘಟನೆಯನ್ನು ಉಂಟಾಕಿದ್ರು. ಸಂಘಟನೆ ಉಂಟಾಗಿ ಆದ್ಮೇಲೆ 24 ಜನ ಸಂಘಟನೆ ಮಾಡಿ 25 ಜನ ಬಂದು ಕಾಲಿಗ್ತಾ ಇದ್ದೀವಿ. 24 ಮುಗಿದ ಜಿಲ್ಲೆ ಅಲ್ಲಿ ಆಗಿದೆ. ಈಗ ಮುಂದೆ ಅದೊಂದು ಸಂಬಂಧ 26 ಜನರಿಗೆ ಈಗ ಕಾಲಿಗ್ತಾ ಇದೆ. ಇದಕ್ಕೆ ಕಾರಣಕರ್ತರಾದಂಥವರು ಇವತ್ತು ನಾಗಪ್ಪ ಪಂಡಿವಡ್ಡಿ ಅವರು. ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲೇ ಜೊತೆಗೆ ಇವತ್ತು ಏನಾಗಿದೆ ಅಂತಂದ್ರೆ ಒಂದು ಸಂತೋಷ ಸುದ್ದಿ ಏನಪ್ಪಾ ಅಂತಂದ್ರೆ ನಿಮ್ಮ ಹಾವೇರಿ ಜಿಲ್ಲೆಯವರನ್ನೇ ನಮ್ಮ ಸ್ಟೇಟ್ ಪಡೆಯಲ್ಲಿ ಇವತ್ತು 3-4 ಜನ ಇದ್ದಾರೆ. ಹಾವೇರಿಯಲ್ಲಿ ಸ್ಟೇಟ್ ಪಡೆ ಅದ್ರ ಇದ್ದಾರೆ ಇವತ್ತು 24 ಜಿಲ್ಲೆಯಲ್ಲಿ ಇವತ್ತು ಬೇರೆ ಹಾಕೊಂಡಿಲ್ಲ. ಯಾಕೆ ಹಾಕೊಂಡಿದ್ರು ಅಂದ್ರೆ ಹುಟ್ಟಿದ್ದಿಲ್ಲಿಂದಲೇ ಅದು ಹಾವೇರಿ ಜಿಲ್ಲೆ ಹೊಡಿದ್ದು ಪ್ರಥಮ ಬಾರಿಗೆ ಪ್ರಶ್ನೆ ಇದೇ ಐಮೇಲೆ ಇದೇ ಜಾಗದಲ್ಲೇ ನಾವು ಫಸ್ಟಿಗೆ ನಾವು ಮೀಟಿಂಗ್ ಮಾಡಿದ್ವು. ಅದನ್ನ ಮಂಜಿತ್ ಸರ್ ಗೊತ್ತಿರ್ಬೋದು, ನಮ್ಮ ಆಂಧ್ರದ ಅಧ್ಯಕ್ಷರು ಗೊತ್ತಿರ್ಬೋದು, ಸದ್ದಾಮ್ ಸರ್ ಅವರು ಅಳುಬ್ರು ಏನಿದ್ರು ಅವರೆಲ್ಲರಿಗೂ ಮಟ್ಲಿ ನಿಮ್ಗೆ ಗೊತ್ತಿರ್ಬೇಕು. ನಿಮ್ಗೆ ಗೊತ್ತಿದೆ, ನಿಮ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಇದನ್ನ ಪಟ್ಟಿ ಸಭೆ ಮಾಡಿದ್ದೆ ನಾವು. ಇಡೀ 24 ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಅದು ಇಲ್ಲಿ ಸ್ಟಾರ್ಟ್ ಆಗಿದೆ. ಇವತ್ತು ಬೆಳ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಇವತ್ತು ಅತಿ ಹೆಚ್ಚಾಗಿ ಇವತ್ತು ತಾಲೂಕು ಕಮಿಟಿ ಆಗ್ಬೋದು, ಒಂದು ಜಿಲ್ಲಾ ಕಮಿಟಿ ಆಗ್ಬೋದು, ಗ್ರಾಮ ಘಟಕ ಆಗ್ಬೋದು, ಇವತ್ತು ಅತಿ ಹೆಚ್ಚು ಇವತ್ತು ಈ 24 ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾಡ್ತಕ್ಕಂಥವ್ರು ನಿಮ್ಮ ಹಾವೇರಿ ಜಿಲ್ಲೆ ಅಧ್ಯಕ್ಷರಾದಂಥ ಹಾಗಾಗಿ ಈ ಸಮಯದಲ್ಲಿ ಅವರು ಒಂದು ಮನೆ ದನ ಇವತ್ತು ಒಂದು ವಾರ 15 ದಿನದ ಕೆಲಸ ಬಿಟ್ಟು ಮನೆ ಕೆಲಸ ಬಿಟ್ಟು ಅವರೆಲ್ಲ ಪರ್ಸನಲ್ ಕೆಲಸಗಳಿದೆ ಆ ಸಂಘಟನೆ ತೊಡಗಿಸ್ಕೊಂಡು ಇವತ್ತು ಮಾತಾಡೋದಂತಂದ್ರೆ ನಮ್ಮ ರಾಜ್ಯ ಸಂಘಟನೆ ಪರವಾಗಿ ಮತ್ತು ಎಲ್ಲಾ ಜಿಲ್ಲೆಗಳ ಪರವಾಗಿ ಇವತ್ತು ಅವ್ರನ್ನ ಇಷ್ಟಪಡ್ತಾರೆ. ಅವ್ರೊಬ್ಬರೇ ಮಾಡ್ತಾ ಇಲ್ಲ ಇಲ್ಲಿ, ಅವ್ರೊಬ್ಬರೇ ಮಾಡ್ತಾರೆ ತಪ್ಪಾಗ್ಬಿಡ್ತಿಲ್ಲಿ. ಅವರು ಮುಂದೆ ಇದ್ದಾರೆ. ಮೇನ್ ಏನಿಗೆ ಇತ್ತು ನಾಗಪ್ಪ ಪಂಡಿವಡ್ಡಿ ಸರ್ ಇಂತ ಅವ್ರಿಗೆ ಏನ್ ಬೇಕು ಇವತ್ತು ಸಹಾಯ ಮಾಡೋದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಆ ಸಪೋರ್ಟ್ ಅಲ್ಲಿ ಇವತ್ತು ಅಜಿತ್ ಸರ್ ಮಾಡಿದ್ರೆ ಅಜಿತ್ ಸರ್ ಒಬ್ಬರೇ ಮಾಡಕ್ ಸಾಧ್ಯ ಆಗಲ್ಲ. ಇವತ್ತು ಏನಿದ್ರೆ ಇವತ್ತು ನಿಮ್ಮ ಫಸ್ಟ್ ಜಿಲ್ಲಾ ಕಮಿಟಿ, ನೆಕ್ಸ್ಟ್ ತಾಲೂಕು ಘಟಕಗಳು, ತಾಲೂಕು ಅಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳು, ಈಗ ಹೊಸದಾಗಿ ಸೇರ್ತಿರ್ತಕ್ಕಂಥ ಗ್ರಾಮ ಘಟಕಗಳು, ಈಗಾಗಲೇ 4 ಗ್ರಾಮ ಘಟಕಗಳನ್ನು ಇವತ್ತು ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಪೋರ್ಟ್ ಮಾಡ್ತಕ್ಕಂಥ ಯಾರು ನೀವೇ. ಇವತ್ತು ಈ ಸಪೋರ್ಟ್ ಏನ್ ಮಾಡ್ತಾ ಇದ್ದೀರೋ ಇದೇ ಸಪೋರ್ಟ್ ಇದೇ ರೀತಿ ಮುಂದಕ್ಕೆ ಹೋದ್ರೆ ಇವತ್ತು ನಮ್ಮ ಇಡೀ ರಾಜ್ಯದಲ್ಲೇನೆ ಇವತ್ತು ನಮ್ಮ ಹಾವೇರಿ ಜಿಲ್ಲೆಯನ್ನು ಇವತ್ತು ಅಷ್ಟು ಇವತ್ತು ಒಂದು ನಮಗೆ ಅಷ್ಟು ಹೆಮ್ಮೆ ಆಗ್ತಿದೆ, ಇವತ್ತು ಖುಷಿ ಆಗ್ತದೆ ಹೇಳಕ್ಕೆ. ಏನು ಅನಿವಾರ್ಯ ಕಾರಣಗಳಿಂದ ನಮ್ಮ ತಾಲೂಕು ಅಧ್ಯಕ್ಷರು ಇವತ್ತು ಸಿಗಾವಲ್ಲಿ ಏನೋ ಒಂದು ಬಹಳನೇ ಇವತ್ತು ಅದ್ದೂರಿ ಆಗ್ಬೇಕಿತ್ತು. ಇವತ್ತು ಏನೋ ಇವತ್ತು ಕಾರಣಾಂತರಗಳಿಂದ ಏನೋ ಟೈಮ್ ಸರಿಲ್ವ, ಏನೋ ಅಧ್ಯಕ್ಷ ಟೈಮ್ ಸರಿಲ್ವ, ಏನೋ ಜಿಲ್ಲಾಧ್ಯಕ್ಷ ಟೈಮ್ ಸರಿಲ್ವ, ನಾಗಪ್ಪ ಸರ್ ನಮ್ಮ ಟೈಮ್ ಸರಿಲ್ವ, ಏನೋ ಗೊತ್ತಿಲ್ಲ. ಅನಿವಾರ್ಯ ಕಾರಣ ಆಗಿದೆ. ಆಗಿದ್ದೆಲ್ಲ ಒಳ್ಳೇದೇ ಬಿಡಿ, ಆಗಿದ್ದೆಲ್ಲ ಒಳ್ಳೇದೇನೆ. ಕೆಲವು ಬೇಸರನೂ ಇದೆ, ಕೆಲವರಲ್ಲಿ ಖುಷಿನೂ ಇದೆ. ಏನಾಗೋದ್ರೆ ಆಗೋಗಿದೆ. ಮುಂದಿನ ದಿನಗಳಲ್ಲಿ ಈ ಥರ ಅವಕಾಶ ಕೊಡ್ದಂಗೆ ಎಲ್ಲ ಒಂದು ಒಗ್ಗಟ್ಟೆ ಇಟ್ಕೊಂಡು ಸಂಘಟನೆ ಪರವಾಗಿ ಒಗ್ಗಟ್ಟು ಮಾಡಿ ಏನು ಇವತ್ತು ಕಾರ್ಮಿಕರು ಇವತ್ತು ನಾವು ಸೌಲಭ್ಯ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ನಿಜವಾದ ನಿಮ್ಗೊಂದು ಹೆಸರು ಬರುತ್ತೆ. ಈಗ ಆಲ್ರೆಡಿ ನಿಮ್ಗೆ ಗ್ರಾಮ ಘಟಕ ತಲುಪಿಟ್ಟಿದ್ರೆ ಆಲ್ರೆಡಿ ನೀವು ಕೆಲವು ಜಿಲ್ಲೆಗಿನ ಜಿಲ್ಲೆಗಿದ್ದಾರೆ, ತಾಲೂಕಿನಾಗಿದ್ದಾರೆ. ಹಾವೇರಿ ಜಿಲ್ಲೆ ಇವತ್ತು ಪ್ರಥಮ ಬಾರಿ ಇವತ್ತು ನನಗೆ ತುಂಬಾ ಖುಷಿ ಆಗ್ತೈತಿ ಈ ಮಾತುಗಳು. ಎಲ್ಲರೂ ಇವತ್ತು ಮತ್ತೆ ನಿಮ್ಮೆಲ್ಲರಿಗೂ ಒಂದು ನಮಸ್ಕಾರ ಮಾಡ್ತಾ ಎಲ್ಲರೂ ನಿಮ್ದು ಆಶೀರ್ವಾದ ಇದೇ ರೀತಿ ಇದ್ರೆ ನಾನು ಸಹ ಕೈ ಜೋಡಿಸ್ತೀನಿ. ಜೊತೆಗೆ ಏನ್ ಸಹಕಾರ ಬೇಕು ನಿಮ್ಮ ಹಾವೇರಿ ಜಿಲ್ಲೆಗೆ ಅದು ಮೊನ್ನೆ ರೀಸೆಂಟ್ ಮಾಡಿ ತೋರಿಸಿದ್ವಿ. ಅದನ್ನ ನಮ್ಮ ಸಂಘಟನೆ ಕಡೆಯಿಂದ ವೇದಿ ಇವತ್ತು ನಮ್ದು APCW ಇದೆ, ಅಪ್ಲಿಕೇಶನ್ ಆಗಿರೋದು. ಇವತ್ತು ಕಾಂಗ್ರೆಸ್ ಅಂಗ ಸಂಸ್ಥೆ ಆಗಿದೆ, ಅದ್ರ ಅಪ್ಲಿಕೇಶನ್ ಆಗಿದ್ದೀವಿ. ಸರ್ಕಾರ ಇವತ್ತು ನಮ್ಮ ಜೊತೆ ಇದೆ. ನಮ್ಮ ಕಾಮಗಾರಿ ಸಚಿವರು ಆಗ್ಬೋದು, ಇವತ್ತು ಸಿಒ ಮೇಡಮ್ ಆಗ್ಬೋದು, ಕಮಿಷನರ್ ಆಗಿರ್ಬೋದು, ನವ ಕರ್ನಾಟಕ ಅಂತಂದ್ರೆ ಇವತ್ತು ಇಡೀ ಜಿಲ್ಲೆಗಳಲ್ಲಿ ಏನು ಸಂಘಟನೆಗಳು ಇವತ್ತು 6,000 ಸಂಘಟನೆಗಳಿದ್ದಾವೆ. ಆ ಸಂಘಟನೆಯಲ್ಲಿ ನಮ್ಮದೇ ಆದ ಒಂದು ಇವತ್ತು ಅಲ್ಲಿ ಒಂದು ಹೆಸರು ಉಳ್ಕೊಂಡಿದೆ. ಹೆಸರು ಉಳ್ಕೊಳ್ಳೋ ಕಾರಣ ಎಲ್ಲರೂ ಸೇರಿ ನಾನು ಒಬ್ಬನಿಂದ ಆಗ್ಬೋದು, ಅಲ್ಲ ಖಂಡಿತ ಅಲ್ಲ. ನೀವು ಮಾಡ್ತಕ್ಕಂಥ ನಿಮ್ಮ ಶ್ರಮಗಳು, ನಿಮ್ಮ ಹೆಸರುಗಳು ಪ್ರತಿಯೊಂದು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಬರ್ ಆಫೀಸರ್ಗಳು ಆಗ್ಬೋದು, ಅವರು ಬಂದಾಗ ಅವ್ರು ಮೀಟಿಂಗ್ ಮಾಡಿದಾಗ ನಮ್ದು ಈಗ ನಾವು ಆನ್ಲೈನ್ ಹೊಡೆದಿಗೆ ಬರ್ತದೆ ನವ ಕರ್ನಾಟಕ ಅಂತ ನಮ್ಮ ರಾಜ್ಯ ವ್ಯಾಪ್ತಿ ಪ್ರತಿಯೊಬ್ಬರು ಇನ್ಸ್ಪೆಕ್ಟರ್ ಸಮೇತ ಗೊತ್ತು ನವ ಕರ್ನಾಟಕ ಗೊತ್ತಾಗಿದೆ. ಯಾಕೆ ಗೊತ್ತಾಗಿದೆ? ಇವತ್ತು 26 ಜಿಲ್ಲೆ ಗೊತ್ತು, 24 ಸಂಘಟನೆ ಗೊತ್ತಾಗಿದೆ. ಹಾಗಾಗಿ ಇದೇ ರೀತಿ ನೀವು ಯೋಚಿಸಿದ್ದು ನಿಮ್ಮ ಯಾರೋ ರಿಲೇಷನ್ ಇರ್ತದೆ ಬೇರೆ ಬೇರೆ ಜಿಲ್ಲೆ, ಯಾವ ಜಿಲ್ಲೆಯಲ್ಲಿ ಆಗಿಲ್ವೋ ಅವ್ರು ಮಾಡ್ತಕ್ಕಂಥ ಇಂಟ್ರೆಸ್ಟ್ ಇರ್ತಕ್ಕಂಥ ಸಂಘಟನೆ ಬರೋದನ್ನ ಅವ್ರ ಸಂಘಟನೆ ಸೇರಿಸಿ ಬರೀ ನೀವೇ ಸಂಘಟನೆ ಮಾಡೋದಂತಲ್ಲ, ಜೊತೆಗೆ 4 ಜನ ಸೇರಿಸ್ರಿ, 4 ಜನ ಮಾಹಿತಿಯನ್ನು ಕೊಡ್ರಿ. ಸಂಘಟನೆ ಬಗ್ಗೆ ಏನಿದೆ, ಸಂಘಟನೆ ಅಂದ್ರೆ ಏನು, ಸಂಘಟನೆ ಯಾವ ತರ ಮಾಡೋದಾಗ್ಬೋದು, ಇನ್ನೂ ಮಾಡೋದಾಗ್ಬೋದು. ಹಾವೇರಿ ಜಿಲ್ಲೆಯಲ್ಲಿ ಆಲ್ರೆಡಿ ಕಾಲ್ ಸ್ಟಾಪ್ ಆಯಿತು. ಏನಾಯ್ತು ನಿಮ್ಮ ಹಾವೇರಿ ಜಿಲ್ಲೆಯಲ್ಲಿ ಲೇಬರ್ ಆಫೀಸರ್ಗಳನ್ನೇ ಕಾರ್ಡ್ಗಳನ್ನ ಹೊರಗಡೆ ತೆಗಿಲಾಗಿ ಲಾಕ್ ಮಾಡ್ಕೊಂಡಿದ್ರು. ಅದೇ ಆಫೀಸಿಗೆ ಹೋದ್ರೆ 200 ರೂಪಾಯಿ 300 ರೂಪಾಯಿ ದುಡ್ಡು ಕೊಟ್ಟು ಇವತ್ತು ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ.
ಅದನ್ನ ಮೊನ್ನೆ ಯಾರು ನಿಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಸದಾಂಶ ನಾಗಪ್ರಸ್ ಅವರು ಮೊನ್ನೆ ಈ ಥರ ಈಗ ಆಗಿದೆ ಅಂದಾಗ ಅದು ಕಮಿಷನರ್ ಮತ್ತು ಸಿಒ ಮೇಡಮ್ ಅನ್ನ ಡೈರೆಕ್ಟ್ ಮೀಟ್ ಮಾಡಿ ಈ ಥರ ಆದಾಗ ನಮ್ಮಿಂದ ಡೈರೆಕ್ಟ್ ಕಾಲ್ ಮಾಡಿ ಯಾರಿಗೆ ಎಲ್ಲೋ ಅವ್ರಿಗೆ ಯಾಕಪ್ಪ ಇದು ಗುಪ್ತಾಗ್ತಾ ಇದ್ರಂತೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಆಗ ಅವಲೇ ಬೈದು ಕ್ರಿಟಿಕಲ್ ಅವ್ರನ್ನ ಕರೆಸಿ 4 ಗಂಟೆಯಲ್ಲಿ ಅದನ್ನ ತಕ್ಷಣ ಕೆಲಸ ಇವತ್ತು ಮಾಡ್ಕೊಂಡಿದ್ದಾರೆ. ಇದು ಕಾರಣ ಇವತ್ತು ಯಾರು ಯಾರು ಸಂಘಟನೆ ಮಾಡೋದು ಗೊತ್ತಿಲ್ಲ, ಅದನ್ನ ನಾವು ಮಾಡಿದೀವಿ. ಅದ ಕಾರಣ ನಾಗಪ್ರಸ್ ಅವರು ನಮ್ಮ ಅಧ್ಯಕ್ಷರು ಕೆಲಸವನ್ನು ಮಾಡಿದ್ದಾರೆ. ಇದನ್ನ ನೀವು ಬೇರೆ ಸಂಘಟನೆಯವರು ಹೇಳ್ತಿಲ್ಲ, ನಾವು ಆಗ್ ಮಾಡ್ತೀವಿ, ನಾವು ಹೀಗೆ ಮಾಡ್ತಿದ್ದೀವಿ, ಇದು ಇದನ್ನ ಹೇಳೋದಂತ ಕೆಲಸ ಮಾಡಬೇಕು. ಇದೇ ರೀತಿ ಮುಂದೆ ನಿಮ್ಮ ಗ್ರಾಮ ಘಟಕ ಆಗ್ಬೋದು